ಸಚಿವ ಸ್ಥಾನದಿಂದ ನಿಮ್ಮನ್ನು ತೆಗೆದುಹಾಕಿದ ನಂತರದಲ್ಲಿ ನಿಮ್ಮನ್ನು ಪೆಟ್ಟು ಬಿದ್ದ ಹುಲಿ ಅಂತ ಹೇಳಿ ಕೆಲವರು ಕರಿತಾ ಇದ್ದಾರೆ. ಸರ್, ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ಟು ಬಿದ್ದ ಹುಲಿ ಸುಮ್ಮನೆ ಕೂರೋದಿಲ್ಲ. ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ. ಸದ್ಯಕ್ಕೆ ರಾಜಣ್ಣ ಅವ್ರ ಮನಸ್ಸಿನಲ್ಲಿ ಏನು ಕ್ಯಾಲ್ಕುಲೇಷನ್ ನಡೀತಾ ಇದೆ? ನನ್ನ ಇದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಯಾವತ್ತೂ ನಾನು ಅಧಿಕಾರ ಹುಡುಕೊಂಡು ಹೋದವನಲ್ಲ. ಯಾವುದೇ ಅಧಿಕಾರ ನನಗೆ ಬಂದಾಗ ಅಧಿಕಾರವನ್ನು ಜನರಿಗೆ ಬಳಕೆ ಮಾಡಿದ್ದೇನೆ. ಅದರಿಂದ ನನಗೆ ವಿಶ್ವಾಸ ಮತ್ತು ಗೌರವವೂ ಕೂಡ ಹೆಚ್ಚಾಗಿದೆ. ನಾನು 1972ರಲ್ಲಿ ಮೊದಲು ನಾನು ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾನು ಒಬ್ಬ ಸಹಕಾರಿಯಾಗಿ ಬಂದಂಥವ್ರು. ನಾನು ಅಲ್ಲಿಂದ ಇಲ್ಲಿನವರೆಗೂ ಸಹಕಾರಿ ರಂಗದಲ್ಲಿ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ ನಾನು. ನಿಜ ಸರ್, ಆದರೆ ಮಾತಿನಿಂದಾಗಿಯೇ ನಿಮಗೆ ಸಿಗಬೇಕಾದ ಕೆಲ ಅವಕಾಶಗಳು ಕೈ ತಪ್ಪಿಡ್ತಾ ಅಂತ ಹೇಳಿ ನಿಮ್ಮ ಅನುಯಾಯಿಗಳು ಅಭಿಮಾನಿಗಳು ಕೂಡ ಬೇಸರಿಸ್ಕೊಳ್ತಾ ಇದ್ದಾರೆ. ನೀವೇ ಹೇಳಿದಾಗ ಅಧಿಕಾರದ ಹಿಂದೆ ನೀವು ಹೋಗಲಿಲ್ಲ. ಅದಕ್ಕೆ ಉದಾಹರಣೆ 70-75ನೇ ವಯಸ್ಸಿನಲ್ಲಿ ನೀವು ಮೊದಲ ಬಾರಿಗೆ ಸಚಿವರಾಗ್ತೀರಿ, ಅದು ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ದೇವೇಗೌಡರು ಎಷ್ಟು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಹೇಳಿ. ಹಾಗೆಯೇ ಕುಮಾರಸ್ವಾಮಿ ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇದ್ದೇವೆ ಅನ್ನೋತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನಪರವಾಗಿ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಮುಖ್ಯ.